ಪಕ್ಷದಿಂದಲೂ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೈಕಮಾಂಡ್ ಗರಂ ಆಗಿತ್ತಂತೆ ರಾಜಣ್ಣ ಅವರ ವಿರುದ್ಧ. ರಾಜಣ್ಣ ಉಚ್ಚಾಟನೆ ಬಗ್ಗೆಯೂ ಕೂಡ ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಿದೆಯಂತೆ. ಉಚ್ಚಾಟನೆ ಮಾಡಿದ್ರೆ ಮುಂದಿನ ನಡೆಯ ಬಗ್ಗೆಯೂ ಕೂಡ ರಾಜಣ್ಣ ಚಿಂತನೆ ಮಾಡಿದ್ದಾರೆ. ಈಗಾಗಲೇ ಪ್ಲಾನ್ ಇದೆ ಅವರ ಹತ್ರ. ಎಲ್ಲವನ್ನೂ ಫೇಸ್ ಮಾಡೋದಕ್ಕೆ ನಾನು ಸಿದ್ಧ ಅಂತ ರಾಜಣ್ಣ ಹೇಳಿದಾರಂತೆ. ವಿಧಾನಸೌಧದಲ್ಲಿ ಸಿಎಂ ಇದ್ರೂ ಕೂಡ ಇನ್ನೂ ಭೇಟಿಯಾಗಿಲ್ಲ ರಾಜಣ್ಣ. ಅತ್ಯಾಪ್ತರು ಅವರು, ಆದರೂ ಭೇಟಿಯಾಗಿಲ್ಲ. ಪರಮೇಶ್ವರ್ ಹಾಗೂ ಉಳಿದ ನಾಯಕರ ಜೊತೆಗೆ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ಕೇವಲ ಸಚಿವ ಸ್ಥಾನದಿಂದ ಮಾತ್ರ ಅಲ್ಲ, ಪಕ್ಷದಿಂದಲೂ ಉಚ್ಚಾಟನೆ ಮಾಡುವ ರೀತಿಯಲ್ಲಿ ಹೈಕಮಾಂಡ್ ಗರಂ ಆಗಿತ್ತಂತೆ. ಹರೀಶ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಕೇವಲ ಹರೀಶ್ ಸಚಿವ ಸ್ಥಾನದಿಂದ ಮಾತ್ರ ಅಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡೋ ಲೆವೆಲ್ಗೆ ಹೈಕಮಾಂಡ್ ಗರಂ ಆಗಿತ್ತು ಅನ್ನೋ ಮಾಹಿತಿ ಇದೆ. ಹೌದಾ ಇದು? ವಾಸುದೇವ್, ಬಹಳ ಮುಖ್ಯವಾಗಿರುವಂತದ್ದು ದೇಶಾದ್ಯಂತ ಮತಗಳ ದತ್ತನಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ನಡೆಸೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿತ್ತು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದಲೇ ಅದಕ್ಕೊಂದು ಚಾಲನೆ ಕೊಟ್ಟಿದ್ರು, ಮತ್ತೆ ಉಗ್ರ ಪ್ರತಿಭಟನೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು. ಸೊ ಅದು ಎಲ್ಲ ಒಂದ್ ಕಡೆ ರಾಜಣ್ಣವರ ಈ ಒಂದು ಹೇಳಿಕೆ ಏನಿತ್ತು, ಸಹಜವಾಗಿ ಅದು ದೊಡ್ಡ ಮಟ್ಟದಲ್ಲಿ ದುಬಾರಿ ಕೂಡ ಆಗಿರುವಂತದ್ದು. ಸೊ ಇದು ಪಕ್ಷಕ್ಕೆ ಮುಜುಗರ ಆಗಿದೆ, ಸಮರ್ಥನೆ ಮಾಡ್ಕೊಳಕ್ ಆಗದೆ ಇರುವಂತಹ ಹಂತಕ್ಕೆ ಇದೆ. ಮತ್ತೆ ಪ್ರತಿಪಕ್ಷಗಳು ಇದನ್ನ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇಂದ್ರದ ಬಿಜೆಪಿ ನಾಯಕರು ಇದನ್ನೇ ಬಳಸ್ಕೊಳ್ತಿದ್ದಾರೆ. ನಮ್ಮ ಹೋರಾಟ ಕೂಡ ಇದು ನಗೆಪಟ್ಲಿಗೆ ಈಡಾಗುವ ಹಂತಕ್ಕೆ ಹೋಗಿದೆ ಅನ್ನುವಂಥ ಆಕ್ರೋಶ ಅಸಮಾಧಾನವನ್ನು ಕೂಡ ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆ ಅಷ್ಟೇ ಅಲ್ಲ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಯಾವುದೇ ಕಾರಣಕ್ಕೂ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಸೊ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವರು ಸೊ ಪದೇ ಪದೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟರು ಕೂಡ ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅವ್ರನ್ನ ಸೇಫ್ ಮಾಡ್ತಾ ಇದ್ರು ಕೂಡ. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಆಗದೆ ಇರುವಂತಹ ಸನ್ನಿವೇಶ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿತ್ತು. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ವೇಳೆ ಈ ಒಂದು ಹೇಳಿಕೆಗೆ ಯಾವುದೇ ಸಮಜಾಯಿಷಿ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿರಲಿಲ್ಲ. ಸೊ ಈಗ ಹಾಗಾಗಿ ರಾಜೀನಾಮೆ ಕೂಡ ಅನಿವಾರ್ಯ ಆಯ್ತು ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತದೆ. ಆದ್ರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇದೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಜೊತೆ ಸೊ ಈ ಒಂದು ವಿಚಾರವಾಗಿ ಯಾವ ರೀತಿ ಚರ್ಚೆ ಮಾಡ್ತಾರೆ, ಮನವೊಲಿಸ್ತಾರ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ವಾಸುದೇವ್. ಒಂದು ವೇಳೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ರಾಜಣ್ಣ ಅವರು ರೆಡಿ ಇದ್ದಾರಾ? ಅವರಲ್ಲಿ ಪ್ಲಾನ್ ಬಿ ಇದೆಯಾ? ಖಂಡಿತವಾಗಿ ವಾಸುದೇವ್, ಈಗಾಗಲೇ ಕೂಡ ಅವರು ಒಂದು ವೇಳೆ ಪಕ್ಷದ ಈಗಾಗಲೇ ಹೇಳಿದ್ದಾರೆ, ನಾನು ಇದು ಕೊನೆಯ ಚುನಾವಣೆ, ನನಗೆ ರಾಜಕೀಯವಾಗಿ ಇನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಪದೇ ಪದೇ ಹೇಳ್ತಾ ಇದ್ರು. ಹಾಗಾಗಿ ನನ್ನ ರಾಜಕೀಯ ಕೂಡ ಇದು ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಅವರು ಒಂದು ವೇಳೆ ಉಚ್ಚಾಟನೆ ಹಂತಕ್ಕೆ ಹೋಗಿದ್ದೆ ಆದಲ್ಲಿ ಅದು ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ. ಮತ್ತೆ ದಲಿತ ಸಮುದಾಯದ ನಾಯಕರು ಆಗಿರುವಂಥದ್ದು, ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರು ಆಗಿರುವಂಥದ್ದು. ಹಾಗಾಗಿ ದಲಿತ ಸಮುದಾಯದ ನಾಯಕರೆಲ್ಲರೂ ಕೂಡ ಬೆನ್ನಿಗೆ ನಿಲ್ಲುವಂತ ಸಾಧ್ಯತೆ ದಟ್ಟವಾಗಿ ಇರುವಂಥದ್ದು. ಜೊತೆಗೆ ರಾಜಣ್ಣ ಅವ್ರನ್ನ ಉಚ್ಚಾಟನೆಗೆ ಪಕ್ಷದಲ್ಲಿ ಕೂಡ ವಿರೋಧ ಎದುರಾಗುವಂತ ಸನ್ನಿವೇಶ ಸೃಷ್ಟಿ ಆಗಬಹುದು. ಹಾಗಾಗಿ ಸದ್ಯಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ವಾಸುದೇವ್. ಓಕೆ ಹರೀಶ್, ಆಗ್ಲೇ ಅಶೋಕ್ ಅವರು ಒಂದು ಆರೋಪ ಮಾಡಿದ್ರು, ಈ ಸರ್ಕಾರದಲ್ಲಿರುವಂತಹ ಎಲ್ಲ ವಾಲ್ಮೀಕಿ ಸಮುದಾಯದ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಮೊದಲನೇದಾಗಿ ನಾಗೇಂದ್ರ ಆಯ್ತು, ಇವಾಗ ನೋಡಿದ್ರೆ ರಾಜಣ್ಣ ಆಯ್ತು, ಇನ್ನು ಉಳ್ಕೊಂಡಿರೋರು ಸತೀಶ್ ಜಾರಕಿಹೊಳಿ. ಖಂಡಿತವಾಗಿ ವಾಸುದೇವ್, ಈಗ ಯಾಕಂದ್ರೆ ವಿಧಾನಸಭೆಯಲ್ಲಿ ಕೂಡ ಆ ಒಂದು ವಿಚಾರವನ್ನು ಅಂದ್ರೆ ದಲಿತ ಸಮುದಾಯ ನಾಯಕರನ್ನ ಒಬ್ಬೊಬ್ಬರನ್ನ ಬಲಿ ತೆಗೆದುಕೊಳ್ತಿದ್ದಾರೆ ಅನ್ನುವಂತ ಮಾತನ್ನ ಪ್ರತಿಪಕ್ಷ ನಾಯಕರು ವ್ಯಕ್ತಪಡಿಸಿರುವಂತದ್ದು. ಅಧಿವೇಶನ ಕೂಡ ಇವತ್ತಿನಿಂದ ಆರಂಭ ಆಗಿರುವಂತದ್ದು. ಹಾಗಾಗಿ ಅವ್ರನ್ನ ಸದ್ಯ ಪಾರ್ಟಿಯಿಂದ ಉಚ್ಚಾಟನೆ ಮಾಡುವ ಹಂತಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳ್ಬರುತ್ತೆ. ಯಾಕಂತಂದ್ರೆ ಅವರು ದಲಿತ ಸಮುದಾಯದ ಮತ್ತೆ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಾಗಿರುವಂತಹ ಕಾರಣಕ್ಕಾಗಿ ಒಂದು ವೇಳೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೇ ಆದಲ್ಲಿ ಪಾರ್ಟಿಗೆ ಪಕ್ಷಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅನ್ನುವಂಥ ಆತಂಕ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯರು ಕೂಡ ರಾಜಣ್ಣ ಅವರ ಪರವಾಗಿ ಇರುವಂತ ಕಾರಣಕ್ಕಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡುವ ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನುವಂಥದ್ದು. ಜೊತೆಗೆ ದಲಿತ ಸಚಿವರು ಎಲ್ಲರೂ ಕೂಡ ರಾಜಣ್ಣ ಅವರ ಬೆನ್ನಿಗೆ ನಿಂತಿರುವಂತಹ ಕಾರಣಕ್ಕಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಹೋಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.